ಯಾವ ಯುವಕರು, ಯಾವ ತರುಣರು, ಯಾವ ಯುವಕರು ಎಂಥವರಿಗೆ ನಾವು ಯುವಕರು ಅನ್ನಬೇಕು. ಕೇವಲ ವಯಸ್ಸು ಮತ್ತು ದೈಹಿಕವಾಗಿ ಇದ್ದವರು ಮಾತ್ರ ನಾವು ಯುವಕರು ಅನ್ನಬೇಕಲ್ಲ. ವಿವೇಕಾನಂದರು ಒಳ್ಳೆ ಡೆಫಿನೇಷನ್ ಕೊಡ್ತಾರೆ. ಯಾರಿಗೆ ವಿವೇಕಾನಂದ? ಯೂತ್ ಈಸ್ ನಾಟ್ ಅ ಏಜ್, ನಾಟ್ ಅ ಫಿಟ್ನೆಸ್ ಆಫ್ ಬಾಡಿ. In real meaning, youth is nothing but who has the most powerful mind power is called youth. ನನ್ನ ಕೈಲೇನಾಗ್ತದ, ನಾನು ಮಾಡಬೇಕು, ನನ್ಗೇನ್ ಬೇಕು, ಸಮಾಜಕ್ಕೆ ನನಗೇನ್ ಬೇಕು, ಏನೋ ಉದಾಸೀನ ಭಾವ ಇಟ್ಟುಕೊಂಡು ಯಾವ ಅಂಗದ ಅಭ್ಯಾಸಗಳನ್ನ ರೂಢಿ ಮಾಡಿಕೊಂಡು ಎಲ್ಲೋ ಮಲಗಿ ಎಲ್ಲೋ ನಿಂತು ಏನೋ ಮಾಡಿ ಹೋಗ್ತಕ್ಕಂಥ ಒಂದು ಕಾರಣಕ್ಕೆ ಅಂತವ್ರು ಯುವಕರನ್ನ ಅನ್ನಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಇವತ್ತು 80 ವರ್ಷದ ವಯೋಮಿತಿಯಲ್ಲಿದ್ದೂ ಕೂಡ ಅವರ ಒಂದು ಮನಸ್ಸು ಗಟ್ಟಿ ಇತ್ತು. ಆ ಮನಸ್ಸು ಗಟ್ಟಿ ಇತ್ತು. ಅವರ ಮನಸ್ಸಿನಲ್ಲಿ ಜೀವನೋತ್ಸಾಹ ಇತ್ತು. ಈ ಸಮಾಜಕ್ಕೆ, ಈ ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನತಕ್ಕಂಥ ಜೀವನೋತ್ಸಾಹ ಇತ್ತು ಅಂದ್ರೆ ಅಂಥವರಿಗೆ ನಾನು ಯುವಕರು ಅಂತ ಕರಿತೀನಿ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಇಂತಹ ಸ್ವಾಮಿ ವಿವೇಕಾನಂದ 163 ವರ್ಷಗಳ ಹಿಂದೆ ಇದೇ ಜನವರಿ 5ನೇ ತಾರೀಕು ನಡೆಯದಂತ ಹೆಸರು ಬಹಳ ಈಗಲೂ ಕೂಡ ಕೊಂಚ ಬಹಳ ಕೊಂಚ ಇದ್ದ ಬಾಲ್ಯದಲ್ಲಿ ನಿಮ್ಗೆ ಹೆಂಗಿದ್ರೆ ಹಂಗೆ ಇದ್ದ ಅವನು ಬಹಳ ಕೊಂಚ ಇದ್ದ. ಹೌದಾ? ಕೊನೆಗೆ ತಮ್ಮ ತಂದೆಯವರು ತೀರ್ಕೊಂಡ ನಂತರ ದಕ್ಷಿಣೇಶ್ವರಕ್ಕೆ ಹೋಗಿ ರಾಮಕೃಷ್ಣ ಪರಮಹಂಸರನ್ನ ಗುರುಗಳನ್ನಾಗಿ ಸ್ವೀಕರಿಸಬೇಕಾಗಿದ್ದು ಕೂಡ ಸುಮ್ಮನೆ ಸ್ವೀಕರಿಸಲಿಲ್ಲ. ರಾಮಕೃಷ್ಣ ಪರಮಹಂಸರು ಈ ಜಗತ್ತಿಗೆ ಬರುವಂತ ಮಹಾನ್ ದಾರ್ಶನಿಕ ಅಂತವರ ದಕ್ಷಿಣೇಶ್ವರಕ್ಕೆ ಹೋಗಿ ರಾಮಕೃಷ್ಣ ಪರಮಹಂಸರಲ್ಲಿ ಒಂದು ಮಾತು ಕೇಳ್ತಾರೆ. ಗುರುಗಳೇ, ನನಗೆ ಬಡತನ ಬಂದಿದೆ, ತಂದೆಯವರು ತೀರಿ ಹೋಗಿದ್ದಾರೆ, ತಾಯಿಯವರು ಕೆಲಸ ಆಗ್ತಿಲ್ಲ, ಬಡತನ ಬಂದಿದೆ, ನೀವೇನಾದರೂ ದೇವರನ್ನ ನೋಡಿದ್ದೇ ಆದರೆ ನನಗೊಂಚೂರು ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದಾಗ ಅವರು ರಾಮಕೃಷ್ಣ ಪರಮಹಂಸರು ನರೇಂದ್ರ ಹೇಳ್ತಾರೆ, ನರೇನ್ ಬಂದಿದ್ಯಾ, ಹೋಗು ಕಾಳಿ ದೇವತೆ ಇದ್ದಾರೆ, ಹೋಗು ಬೇಡ್ಕೋ, ಏನು ಬಿಡ್ಕೋ, ಕಾಳಿ ದೇವತೆ ನಿನಗೆ ಕೊಡ್ತಾರೆ ಅಂದಾಗ ನರೇಂದ್ರ ಕಾಳಿ ದೇವತೆಯ ಮುಂದೆ ನಿಂತು ಬೇಡ್ಕೊಳ್ತಾನೆ. ಅಲ್ಲಿ ಹೋದಾಗ ಮತ್ತೆ ಬರೀಲಿಂದ ಕುರಿತು, ಮಾರ್ಗದಿಂದ ಕುರಿತು, ತನ್ನ ಕುಟುಂಬದ ಕುರಿತು, ಬಡತನದ ಕುರಿತು, ತಾಯಿ ನನಗೆ ಜ್ಞಾನ ಮತ್ತು ವೈರಾಗ್ಯಗಳು ಮತ್ತೆ ಮರಳಿ ಬರ್ತಾನೆ. ಕೇಳ್ಕೊಂಡ್ಯಾ ಇಲ್ಲ ಗುರುಗಳೇ, ಕಾಳಿ ದೇವಿಯ ಸಾನ್ನಿಧ್ಯದಲ್ಲಿ ಹೋದಾಗ ನನ್ನ ಕುಟುಂಬ ನನ್ನ ಕಣ್ಣೀರಿಗೆ ಬರಲಿಲ್ಲ, ನನ್ನ ಬಡತನ ನನ್ನ ಕಣ್ಣೀರಿಗೆ ಬರಲಿಲ್ಲ, ನನ್ನ ಕಣ್ಣೀರಿಗೆ ಬರುವಂತ ನನ್ನ ದೇಶ ಹಾಗಾಗಿ ಜ್ಞಾನ ಮತ್ತು ವೈರಾಗ್ಯ ಅಂತ ಹೇಳಿದ್ದಾರೆ. ಇನ್ನೊಮ್ಮೆ ಕೇಳು ಮತ್ತಾರೆ ಹೀಗೆ ಆವಾಗ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ನಮ್ಮ ನರೇನ್, ನೀನು ಹುಟ್ಟಿ ಬಂದದ್ದು ನಿನ್ನ ಕುಟುಂಬಕ್ಕಾಗಿ ಅಲ್ಲ ಮಗು, ನೀನು ಹುಟ್ಟಿ ಬಂದದ್ದು ನಿನ್ನ ಕುಟುಂಬಕ್ಕೆ ಅಲ್ಲ, ನೀನು ಹುಟ್ಟಿ ಬಂದದ್ದು ನಿನ್ನ ಕುಟುಂಬದ ಬಡತನವನ್ನು ನೀಗಿಸುವುದಕ್ಕಾಗಿ ಅಲ್ಲ, ನೀನು ಹುಟ್ಟಿ ಬಂದಿದ್ದು ಭಾರತವನ್ನ ಬೆಳಗಲಿಕ್ಕೆ ನೀನು ಹುಟ್ಟಿ ಬಂದಿದ್ದೀಯ. ನೀನು ಸಾಮಾನ್ಯ ವ್ಯಕ್ತಿ ಆಗಲ್ಲ, ಮುಂದೊಂದು ದಿನ ನಿನ್ನಿಂದ ಈ ದೇಶ ಬೆಳೆಸ್ತದೆ. ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಭಾರತ ದೇಶವನ್ನು ಬೆಳಗಿಸುವಂತ ಒಬ್ಬ ಸಮರ್ಥ ಸನ್ಯಾಸಿಯಾಗಿ ನೀನು ಹೊರಬರುತ್ತೀಯಾದ ರಾಮಕೃಷ್ಣ ಪರಮಹಂಸರವರ ಆಶೀರ್ವಾದವನ್ನು ಹೊತ್ತು ನನ್ನ ಮನೆಯನ್ನ ತೊರೆದು ಇಡೀ ದೇಶ ಸಂಚಾರಕ್ಕೆ ಹೊರಡ್ತಾರೆ. ಅಮೆರಿಕಕ್ಕೆ ಹೋಗ್ತಾರೆ, ಬೇರೆ ಹಲವಾರು ದೇಶಗಳಲ್ಲಿ ಓಡಾಡ್ತಾರೆ. ಬೇರೆ ದೇಶಕ್ಕೆ ಹೋದಾಗ ಒಬ್ಬ ಅಮೆರಿಕನ್ ಮಹಿಳೆ ಅವರಿಗೆ ಕೇಳ್ತಾರೆ, ಅವರ ಪ್ರಭಾವಕ್ಕೆ ಒಳಗಾಗಿ ನಮ್ಮ ನೆನಪಿಗೆ ಬರ್ತಾ ಇಲ್ಲ ಹೆಣ್ಮಗಳ ಹೆಸರು, ಅವ್ರು ಕೇಳ್ತಾರೆ, ಸ್ವಾಮೀಜಿ ನಾನು ನಿಮ್ಗೆ ಏನಾದರೂ ಸಹಾಯ ಮಾಡ್ಬೋದು, ನಿಮಗೆ ಏನ್ ಬೇಕು ಸಹಾಯ ಮಾಡ್ಬೋದು, ನನ್ನ ಬಳಿ ದುಡ್ಡು ಇದೆ, ಅಂತಸ್ತು ಇದೆ, ಅಧಿಕಾರ ಇದೆ, ದುಡ್ಡು ಇದೆ, ಎಲ್ಲವೂ ಇದೆ, ನೀವು ಏನು ಕೇಳ್ತೀರಾ? ಐ ವಾಂಟ್ ಟು ಹೆಲ್ಪ್ ಯು ಸ್ವಾಮೀಜಿ, ಪ್ಲೀಸ್ ನಿಮಗೆ ಸೇವೆ ಮಾಡಲಿಕ್ಕೆ, ಸಹಾಯ ಮಾಡಲಿಕ್ಕೆ ನಮ್ಮ ಮನಸ್ಸು ಹಾಕಿರ್ತಾ ಇದೆ, ದಯವಿಟ್ಟು ನೀವು ನನ್ನ
ಭೇಟಿ ಅಂದಾಗ ವಿವೇಕಾನಂದರು ಇಂಥ ಅದ್ಭುತವಾದ ಮಾತಾಡ್ತಾರೆ. ಮೈ ಡಿಯರ್ ಸಿಸ್ಟರ್, ಇಫ್ ಯು ವಾಂಟ್ ಟು ಹೆಲ್ಪ್ ಮೀ, ಪ್ಲೀಸ್ ಲವ್ ಇಂಡಿಯಾ. ನಮ್ಮಂತವ್ರು ಯಾರಾದ್ರೆ ಮೇಡಮ್ ನಮ್ಗೆ ಇದು ಬೇಕು, ಅದು ಬೇಕು, ಅಷ್ಟು ಬೇಕು, ಇದು ಬೇಕು ಅಂತ ಹೇಳ್ತೀವಿ. ನನ್ನ ತಂಗಿ ಸಹೋದರಿ, ನೀನು ನನಗೇನಾದರೂ ಹೆಲ್ಪ್ ಮಾಡುವುದಿದ್ರೆ ಒಂದೇ ಒಂದು ಹೆಲ್ಪ್ ಮಾಡುವುದು ಏನು? ಭಾರತವನ್ನು ಪ್ರೀತಿಸುವುದು, ಭಾರತವನ್ನು ಪ್ರೀತಿಸುವುದು, ಭಾರತವನ್ನು ಪ್ರೀತಿಸುವುದು. ಅದೇ ಹೇಳಿ ಮುಂದೆ ಐಲ್ಯಾಂಡ್ ಲೇಡಿ ಅವರು ಮುಂದೆ ಪ್ರತಿ ದೇಶಕ್ಕೆ ಪ್ರಖ್ಯಾತಿ. ಸೊ ಹೀಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ಬೇಕಾದಷ್ಟು. ಅದಕ್ಕೆ ಯುವಕರ ಮೇಲೆ ಯುವತಿನಾಚರಣೆ ಯಾಕೆ ಆಚರಣೆ ಮಾಡ್ತಾರೆ? ಯುವಕರ ಮೇಲೆ ಬಹಳ ವಿಶ್ವಾಸ. ಸ್ವಾಮಿ ವಿವೇಕಾನಂದರಿಗೆ ಯುವಕರ ಮೇಲೆ ಬಹಳ ವಿಶ್ವಾಸ. ಬರೀ ಕೇವಲ 100 ಯುವಕರನ್ನು ತಯಾರಾಗಲಿ, ಕೇವಲ 100 ಯುವಕರನ್ನು ತಯಾರಾಗಲಿ. ಎಂತ ಯುವಕರು ಇರಬೇಕು ಅವರು? ಎಂತ ಯುವಕರಾಗಿರಬೇಕು? ಕಬ್ಬಿಣದ ಮಾಂಸ ಖಂಡ ಇರಬೇಕು, ಉಕ್ಕಿನ ನರಗಳಿರಬೇಕು. ಅಗೋ ಅಂದ್ರೆ ಬಡಪನ್ ಪಲ್ಯ ಸ್ವಾಮೀಜಿಯನ್ನು ಇರಬೇಕು ಅಂತ 100 ಜನ ಯುವಕರು ತಯಾರಾಗಿ ಇಡೀ ನನ್ನ ಭಾರತ ದೇಶ 100 ವರ್ಷದಲ್ಲಿ ಚಿತ್ರಣ ಮಾಡಬೇಕು. ವಿವೇಕಾನಂದರ ಹುಟ್ಟುಹಬ್ಬವನ್ನು ಯುವಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಯುವಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಹಾಗಾಗಿ ಆದ್ರೆ ಇವತ್ತಿನ ನಮ್ಮ ತಾರುಣ್ಯ ಇವತ್ತಿನ ನನ್ನ ದೇಶದ ತಾರುಣ್ಯ ಅವ್ರು ಹೇಳ್ತಾ ಇದ್ರು ನೋಡಿ, ಬ್ರಿಟಿಷರು ಎವ್ರಿ ಚೈಲ್ಡ್ ಈಸ್ ಯುನಿಕ್. ಮಕ್ಕಳೇ, ಪ್ರತಿಯೊಂದು ಮಗು ವಿಶೇಷ, ಅದು ಭಾರತೀಯ ಬಹಳ ವಿಶೇಷ. ಭಾರತೀಯ ಪ್ರತಿ ಮಗುವಿನಲ್ಲಿ ಎಂತ ಶಕ್ತಿ ಇದೆ ಅಂದ್ರೆ ಇಡೀ ಜಗತ್ತನ್ನೇ ಆಳುವಂತ ಶಕ್ತಿ ಇದೆ. ಅದಕ್ಕೆ ಶಿಕ್ಷಣ ಕೊಡ್ತೀವಿ, ಮೂಢನಂಬಿಕೆಯೊಳಗೆ ಮುಳುಗುತ್ತಾ ಇದ್ವಿ. ನಿಮ್ಮ 33 ಕೋಟಿ ದೇವತೆಗಳನ್ನ ಒಂದು ಕೆಲವು ದಿನಗಳ ಒಳಗೆ ಸುತ್ತಿ ಹಿಡಿಯಪ್ಪ. ಎಲ್ಲರೂ ಭಾರತಾಂಬೆಯ ಆರಾಧನೆ ಬನ್ನಿ. ಮೊದಲು ಭಾರತಾಂಬೆ ಆ ಕಣ್ಣು ಕೋಟಿ ಬ್ರಿಟಿಷರ ಕೈಯಿಂದ ಅಲ್ಲಿ ಬಿಡಿಸೋಣ. ಆವಾಗ ನೋಡಿ ನನ್ನ ದೇಶದ ತಾಕತ್ತು ಈ ಜಗತ್ತಿನಲ್ಲಿ ವಿಶ್ವಗುರುವಾಗಿ ನಡೆಯುತ್ತದೆ ಅಂತ ಘಂಟಾಘೋಷವಾದ ಒಂದು ಘೋಷಣೆ ಕೊಟ್ಟಂತ ನಾಯಕ ಸನ್ಯಾಸಿ ಯೋಗ. ಎಲ್ಲರೂ ಸ್ವಾಮಿ ವಿವೇಕಾನಂದರು ಬರೀ ಸನ್ಯಾಸಿ ಅಲ್ಲ, ಯೋಗ ಸನ್ಯಾಸಿ ಅಂತಾರೆ. ಯೋಗ ಸನ್ಯಾಸಿ ಇಂಥ ಒಂದು ಅದ್ಭುತವಾದಂತಹ ಒಂದು ಕೊಡುಗೆಯನ್ನ ಬದುಕಿನ ಎಷ್ಟು ದಿವಸ? ಸ್ವಾಮಿ ವಿವೇಕಾನಂದರು ಬದುಕಿನ ಎಷ್ಟು ದಿವಸ ಇಷ್ಟೆಲ್ಲ ಮಾಡ್ಯಾರ. 6 ದಿವಸಕ್ಕೆ ಇಲ್ಲ ರೀ, 39 ವರ್ಷ 6 ತಿಂಗಳು 24 ದಿನ. 39 ವರ್ಷ 6 ತಿಂಗಳು 24 ದಿನ ಅಲ್ವಾ? ಇಷ್ಟು ಅಲ್ಪ ಕಾಲದಲ್ಲಿ ಇಂಥ ಅದ್ಭುತವಾದಂಥ ಕಾರ್ಯ ಮಾಡಬೇಕಾಗಿದೆ. ಎಷ್ಟೊಂದು ಅವರ ತೇಜಶಕ್ತಿ ಇತ್ತು, ಎಷ್ಟೊಂದು ಆ ಜ್ಞಾನದ ದಾಹ ಇತ್ತು, ಎಷ್ಟೊಂದು ಅವರ ಬಳಿ ಅದ್ಭುತವಾದಂಥ ಒಂದು ಶಕ್ತಿಯ ಪ್ರವಾಹ ಹರಿಯುತ್ತಿತ್ತು. ಅದೆಲ್ಲವನ್ನ ಇವತ್ತು ಈ ದೇಶಕ್ಕೆ ಹೇಳ್ತಾರೆ ನೋಡಿ. ಹಲೋ, ನಾನು 39 ಮಾಡ್ತಾ ಇದ್ದೀನಿ. ಅವ್ರಿಗೆ ಇಷ್ಟ ಇರಲಿಲ್ಲ. ಶಿಷ್ಯರ ಸೋದರ ಸನ್ಯಾಸಿಗಳು ಮಾಡ್ತಾ ಇದ್ರು. ಸೋದರ ಸನ್ಯಾಸಿಗಳು ಕವಿ ಹೇಳ್ತಾರೆ, ಇವತ್ತೇನಾದ್ರು 39ನೇ ಹುಟ್ಟಿದ ಹಬ್ಬ ನನಗೆ ಆಚರಿಸ್ತಾ ಇದ್ದೇನೆ, ಆದರೆ 40ನೇ ಹುಟ್ಟಿದ ಹಬ್ಬ ನಾನು ಮಾಡ್ಕೊಳ್ಳಲ್ಲ, 40ನೇ ಹುಟ್ಟಿದ ಹಬ್ಬ ಹೇಳಲ್ಲ. ಮೊದಲೇ ನಿರ್ಧಾರ ಮಾಡಿದ್ದಾರೆ 2 ವರ್ಷದ ಮೊದಲೇ. ಈ ಸಾಮಾನ್ಯ ಸಂಗತಿ ಅಲ್ಲ. ಹಾಗಾಗಿ ಅದಕ್ಕಾಗಿ ಅದ್ಭುತವಾದ ವಿಶೇಷತೆಗಳನ್ನು ಹೊಂದಿರತಕ್ಕಂಥ ವಿವೇಕಾನಂದರನ್ನ ನೀವು ನಿಮ್ಮ ಜೀವನದಲ್ಲಿ ತಗೋಬೇಕು. ಮಕ್ಕಳು ಬಹಳ ಜನ ಬಂದಿದ್ದೀರಿ, ದಯವಿಟ್ಟು ಮೊಬೈಲ್ ರೋಗಕ್ಕೆ ಒಳಗಾಗಬೇಡ್ರಿ. ತಂದೆ ತಾಯಿ ಬಂದು 5 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳ ಕಡೆಗೆ ಮೊಬೈಲ್ ಅಂತ ಕೊಡಲೇಬಾರದು. ನಿಮಗೆ ರೋಗ ಹಿಡಿಯುವುದಾದ್ರೆ ವಿವೇಕಾನಂದರ ರೋಗ ಹಿಡಿಯಲಿ, ರೋಗ ಹಿಡಿಯುವುದಾದ್ರೆ ವಾಲ್ಮೀಕಿಯವರ ರೋಗ ಹಿಡಿಯಲಿ, ರೋಗ ಹಿಡಿಯುವುದಾದ್ರೆ ಅಂಬೇಡ್ಕರ್ ರೋಗ ಹಿಡಿಯಲಿ, ರೋಗ ಹಿಡಿಯುವುದಾದ್ರೆ ಬುದ್ಧ ಬಸವಣ್ಣ ಇಂಥವ್ರ ಬಗ್ಗೆ ಹುಚ್ಚುತ್ತೀವಿ. ಮೊಬೈಲ್ ಹುಚ್ಚು ಅಲ್ಲಿ ಎಲ್ಲರೂ ಬರ್ತದ. ಹೌದಾ? ನಮ್ಗೆ ಬೇಕಾಗಿದ್ದು ಬರ್ತದ, ಬೇಡಾಗಿದ್ದು ಬರ್ತದ.
ಒಂದು ಆ್ಯಡ್ ಶುರು ಮಾಡಿದ್ರೆ 10 ಆ್ಯಡ್ ಮಾಡ್ತಾವ. ಅವ್ರು ಫೇಸ್ಬುಕ್ ಹಂಗ್ಯಾರ ಅಜಿತ್ ಬ್ರದರ್ ಫೇಸ್ಬುಕ್ ಕೆಲಸ ಮಾಡ್ತಾರೆ. ಅಮೇರಿಕಾದ ಹೇಳ್ತಾರೆ ಜುಕರ್ಬರ್ಗ್ ಕೆಲಸ ಮಾಡ್ತಾರೆ. ಹೌದು, ಈಗ 18 lakh ಮಂತ್. ಹೌದು, ಅವ್ರು ಹೇಳ್ತಾರೆ ಒಮ್ಮೆ ಫೇಸ್ಬುಕ್ ಇಮೇಜ್ ಓಪನ್ ಮಾಡ್ತಾರೆ 18 ನಿಮಿಷ ಅದರಲ್ಲಿ ಅವ್ನು ನೋಡಲೇಬೇಕು. ಹಂಗೆ ಟೆಕ್ನಿಕ್ ಮಾಡಿಬಿಡ್ತಾರೆ. ಸೊ ಅದಕ್ಕಾಗಿ ದಯವಿಟ್ಟು ಅದಕ್ಕಾಗಿ ವಿವೇಕಾನಂದ ಬುದ್ಧ ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಹೇಳಿದ್ರೇನು, ನನ್ನನ್ನು ಬರೀ ಪ್ರತಿಮೆಯಲ್ಲಿ ನೋಡಬೇಡ್ರಿ, ನನ್ನನ್ನು ಬರೀ ಸ್ಟ್ಯಾಚ್ಯೂನಾಗಿ ನೋಡಬೇಡ್ರಿ, ನನ್ನಲ್ಲಿ ಏನಾದರೂ ರೂಪದಿದ್ರೆ ಪುಸ್ತಕದಲ್ಲಿ ನೋಡ್ರಿ. ವಿವೇಕಾನಂದ ಇಫ್ ಯು ಫೈಂಡ್ ಮೀ ಯು ಸಿ ಇನ್ ಸರ್ವಿಸ್. ನೀವು ನನ್ನ ನೋಡ್ಲಿಕ್ಕೆ ಇಷ್ಟಪಡ್ತೀರಾ, ಸೇವೆಯಲ್ಲಿ ನನ್ನ ನೋಡ್ರಿ, ತ್ಯಾಗದಲ್ಲಿ ನನ್ನ ನೋಡ್ರಿ, ದಿನ ಬರೇ ಭಾವಚಿತ್ರದಲ್ಲಿ ನೋಡಬೇಡ್ರಿ. ಬೇಕಾದಷ್ಟು ದೊಡ್ಡ ಭಾವಚಿತ್ರ, ಬಟ್ ಆ ಭಾವನೆಗಳ ಚಿತ್ರನೇ ನಮ್ಮಲ್ಲಿ ಹೃದಯದಲ್ಲಿ ಬಂದಿಲ್ಲ ಏನು ಅಲ್ವಾ? ಬೇಕಾದಷ್ಟು ದೊಡ್ಡ ಭಾವಚಿತ್ರ ಹಾಕೋದು, ನಾನು ಅವರನ್ಯಾಯಿ ಇವರನ್ಯಾಯಿ ಹಂಗಂತ ಹೇಳ್ಬೋದು. ಇವತ್ತು ಎಷ್ಟೋ ಜನ ನೋಡ್ತೀನಿ, ನೇರವಾಗಿ ಮಾತಾಡ್ತೀನಿ. ಅದಕ್ಕೆ ನನಗೆ 1% ಅಲ್ವಾ? ಬೇಕಾದಷ್ಟು ದೊಡ್ಡ ಬಸವಣ್ಣನ ಫೋಟೋ ಹಾಕ್ತಾರ, ಮತ್ತೆ ಟೇಬಲ್ಗಳ ಕೈ ಅಲ್ವಾ? ಹೀಗೆ ಬಸವಣ್ಣ ಹೃದಯಕ್ಕೆ ಇಳಿಬೇಕು, ವಿವೇಕಾನಂದ ಹೃದಯಕ್ಕೆ ಇಳಿಬೇಕು ಅಲ್ವಾ? ರಾಮ ಹೃದಯಕ್ಕೆ ಇಳಿಬೇಕು, ಬಾಬಾ ಸಾಹೇಬ್ ಹೃದಯಕ್ಕೆ ಇಳಿಬೇಕು. ಅಂದಾಗ ಮಾತ್ರ ಅವರ ಭಾವಚಿತ್ರ ಹಾಕಬೇಕು, ಅವರ ಒಂದು ಅನುಯಾಯಿಗಳ ಒಂದು ನೈತಿಕ ಹಕ್ಕು, ಒಂದು ವ್ಯಾಲ್ಯೂ ಆ ರಕ್ತದಲ್ಲಿ ಹಾಗಾಗಿ ಎಲ್ಲರೂ ಕೂಡ ಇವತ್ತಿನ ದಿವಸ ಇವತ್ತು ಬೋಸರ ಗ್ರಾಮದಲ್ಲಿ ಇಂಥ ಒಂದು ಪ್ರಜ್ಞೆ ಬಂದಿದೆ ಅಂದ್ರೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಹೌದು ಅಲ್ವಾ? ಸ್ವಾಮಿ ವಿವೇಕಾನಂದರ ಒಂದು ಜಯಂತಿ ಮಾಡಬೇಕು, ನಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳ್ಕೋಬೇಕು, ಸ್ವಾಮಿ ವಿವೇಕಾನಂದರನ್ನ ನಮ್ಮ ಆದರ್ಶವನ್ನಾಗಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಅದ್ಭುತವಾದಂಥ ಚಿಂತನೆ ಈ ಮಣ್ಣಿನಲ್ಲಿ ನಿಂತಿದೆಯಲ್ಲ, ಬಹಳ ಖುಷಿ ಅಲ್ವಾ? ನೀವು ವಿವೇಕಾನಂದರನ್ನ 6 ತಿಂಗಳ 1 ವರ್ಷ ನಿಮ್ಮವರನ್ನಾಗಿ ಕಂಪ್ಲೀಟ್ ಆಗಿ ಇಳಿಸ್ಕೊಂಡು ನೋಡಿ. ಐ ವಿಲ್ ಚಾಲೆಂಜ್ ಯು ವಿಲ್ ಚೇಂಜ್. ಹೌದಾ? 6 ತಿಂಗಳ ವಿವೇಕಾನಂದರನ್ನು ಏನು ಮಾಡಬೇಡಿ, ಅವ್ರನ್ನ ಫೋಟೋ ಹಚ್ಚಿ ಡೈಲಿ ನೋಡಿ, ಅವ್ರ ಕಣ್ಣಾಗ ಮತ್ತೊಂದು ಏನು ಮಾಡಬೇಡಿ. 6 ತಿಂಗಳಿಂದ ಮುಂದಿನ 2027 ಇದೇ ಜನವರಿ 12ಕ್ಕೆ ನಿಮ್ಮನ್ನು ಹೊಸ ಚಿಂತನೆ ಬರ್ತದೆ, ಹೊಸ ಆಲೋಚನೆಗಳು ಬರ್ತವೆ, ಹೊಸ ಏನಾದರೂ ಮಾಡಬೇಕು ಕುಡಿತಾ ಬರ್ತದೆ. ಈ ಮಣ್ಣಿಗಾಗಿ, ದೇಶಕ್ಕಾಗಿ, ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ನನ್ನ ದೇಶಕ್ಕಾಗಿ ಏನಾದರೂ ಮಾಡಬೇಕಪ್ಪ ಅನ್ನುವಂಥದ್ದು ಹುಮ್ಮಸ್ಸು ನಾನೇ ಆಗ್ತದೆ. ವಿವೇಕಾನಂದ ಹೇಳ್ತಾರೆ, ನಾನು ತೀರಿ ಹೋಗಿರಬೇಕು, ದೈಹಿಕವಾಗಿ ನಿಮಗೆ ಮತ್ತೆ ಇಲ್ಲ, ನಾನು ತೀರಿ ಹೋಗಿರಿ. ಹೌದಾ? ದೈಹಿಕವಾಗಿ ನಿಮಗೆ ಸಿಗಲ್ಲ, ಮಾತಾಡಕ್ಕೆ ಸಿಗಲ್ಲ. ಆದರೆ ಬರೀ ಭಾರತ ದೇಶದ ಜನರ ಇಡೀ ವಿಶ್ವದ ಜನರು ಎಲ್ಲ ಮೇಲು ಕೀಳು, ಜಾತಿ ಪಾತಿ ವರ್ಗ ಲಿಂಗ ಭೇದ ಎಲ್ಲವೂ ಬಿಟ್ಟು ಪರಮಾತ್ಮನಲ್ಲಿ ಒಂದಾಗಿದ್ದೇವೆ ಅನ್ನುವ ಕಡೆಯ ಮನಸ್ಸಿನವರೆಗೆ ಹೇಳಲು ಅಲ್ಲಿವರೆಗೆ ನಾನು ಸೇವಕನಾಗಿ ಉಳಿತೀನಿ. ಇವತ್ತಿಗೂ ಕೂಡ ಸ್ವಾಮಿ ವಿವೇಕಾನಂದ ಕಂಪನಿಗಳನ್ನು ಬರ್ತವೆ. ಮೊನ್ನೆ ಚಂದ್ರಶೇಖರ್ ನಮ್ಮ ಸಾಲಿಗ್ರಾಮ ಹೇಳ್ತಾರೆ, ಪ್ರತಿದಿನ ಒಂದು ವಾರ ದೇಶದ ಬಗ್ಗೆ ಕಳಕಳಿಗಳಿಗೆ ಇವತ್ತ ನಾವು ಜಗತ್ತಿನ ವಾತಾವರಣ ನೋಡಿದ್ರೆ ಬಹಳ ಸಂಕೀರ್ಣ ಪರಿಸ್ಥಿತಿ ಇದೆ. ಯಾವಾಗ ಏನಾಗ್ತದೋ ಗೊತ್ತಿಲ್ಲ. ಇಂಥ ಒಂದು ನಿಟ್ಟಿನಲ್ಲಿ ಕೇವಲ ನನ್ನ ಮಕ್ಕಳು ಅನ್ಕೊಳ್ತೀವಿ ಅಂದ್ರೆ ಮನೆಯಲ್ಲಿ ಯುವಕ ಇದ್ದಾರೆ ಸಚಿನ್, ಅವ್ರಿಗೆ ಗೊತ್ತಲ್ಲ ದೇಶದ ಪರಿಸ್ಥಿತಿ ಏನು. ಹೌದಾ? ಅಂತ ಪರಿಸ್ಥಿತಿ ಏನು. ಇವತ್ತು ನಮ್ಮ ದೇಶದ ಸೈನಿಕರಿಗೆ ನಾವು ಬಹಳ ಸಲ್ಯೂಟ್ ಕೊಡ್ಬೇಕು. ಚೀನಾ ದೇಶದೊಬ್ಬ ದೊಡ್ಡ ಸೈನ್ಯಾಧಿಕಾರಿ ಒಬ್ಬ ಪತ್ರಕರ್ತ ವಿಚಾರ ಮಾಡಿದ್ದಾರೆ, ಏನ್ರಿ ಇಡೀ ಜಗತ್ತಿನಾಗ ಈ ದೊಡ್ಡ ಚೀನಾ ಬಹಳ ಬಲಾಢ್ಯ ರಾಷ್ಟ್ರ ಅಂತೀವಿ ಅಲ್ವಾ? ಬಲಾಢ್ಯ ರಾಷ್ಟ್ರ ಅಂತೀವಿ. ಇಡೀ ಜಗತ್ತಿನ ಯಾವ ದೇಶದ ಸೈನಿಕರ ಬಗ್ಗೆ ಹೆಮ್ಮೆ ಇದೆ ಅಂತ ಕೇಳಬಹುದು ಪತ್ರಕರ್ತ. ಯಾರಿಗೆ? ಚೀನಾ ದೇಶದ ಲೆಫ್ಟಿನೆಂಟ್ ಜನರಲ್ಗೆ. ಅವ್ರು ಏನ್ ಹೇಳ್ಬೇಕು ನೋಡಿ ಇಡೀ ಜಗತ್ತಿನಲ್ಲಿ ನಾನೇನಾದರೂ ಕೈ ಎತ್ತಿ ಸಲೋಟ್ ಮಾಡ್ತೀನಿ ಅಂದ್ರೆ ದಟ್ ಈಸ್ ಇಂಡಿಯನ್ ಸೋಲ್ಜರ್.
ಅಂತಿದ್ರು, ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಎಲ್ಲಾ ದೇಶದ ಸೈನಿಕರು ಸಂಬಳಿತರಾಗಿದ್ದರೆ ಭಾರತ ದೇಶದ ಸೈನಿಕರು ತಮ್ಮ ಪ್ರಾಣವನ್ನೇ ಬಚ್ಚಿಟ್ಟು ಈ ಒಂದು ನೆಲಕ್ಕಾಗಿ ಅವರ ದೇಶಕ್ಕಾಗಿ ದುಡಿಯುವಂತ ಸೈನಿಕರಿದ್ದಾರೆ. ಅದಕ್ಕಾಗಿ ಭಾರತೀಯ ಸೈನಿಕರ ಬಗ್ಗೆ, ಭಾರತೀಯ ಯೋಧರ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತಕ್ಕಂಥ ಮಾತನ್ನ ಒಬ್ಬ ಚೀನಾ ದೇಶದ ದೊಡ್ಡ ಸೈನ್ಯಾಧಿಕಾರಿ ಹೇಳ್ತಾರೆ. ಸೊ ಹಾಗಾಗಿ ಈ ಮಣ್ಣು, ಈ ದೇಶ ಮೊದಲಿನಿಂದಲೂ ಕೂಡ ಬಹಳ ಪುರಾತನ ಕಾಲದಿಂದಲೂ ಕೂಡ ಈ ದೇಶ ಜಗತ್ತಿಗೆ ಅನೇಕ ರಂಗಗಳಲ್ಲಿ, ಅನೇಕ ಕ್ಷೇತ್ರಗಳಲ್ಲಿ ತನ್ನ ಕಾಣಿಕೆಗಳನ್ನ, ದೇಣಿಗೆಗಳನ್ನ ಕೊಡ್ತಾ ಬಂದಿದೆ. ಈಗಲೂ ಕೂಡ ನಾವೆಲ್ಲರೂ ಒಂದಾಗಿ ನಮ್ಮೆಲ್ಲ ಸಂಕುಚಿತ ಮನೋಭಾವನೆಗಳನ್ನ ತ್ಯಜಿಸಿ, ಧರ್ಮ ಯಾವುದೇ ಇರಲಿ, ಜಾತಿ ಯಾವುದೇ ಇರಲಿ, ನಮ್ಮ ಪಂಗಡ ಯಾವುದೇ ಇರಲಿ, ನಮಗಿರೋದು ಒಂದೇ ಧರ್ಮ, ಅದು ರಾಷ್ಟ್ರ ಧರ್ಮ, ಭಾರತ ಧರ್ಮ. ಭಾರತಕ್ಕಾಗಿ ನಾವು, ನಮಗಾಗಿ ಭಾರತ ಅಲ್ವಾ ಅಲ್ವಾ ಅವರು ಯಾವಾಗಲೂ ಹೇಳ್ತಾ ಇದ್ರು, ಭಾರತ ನನಗೆ ಹೆಂಗದ ಅಂದ್ರೆ ಭಾರತ ನನಗೆ ಮಾತು ಕೇಳಿರ್ಬೇಕು. ಭಾರತ್ अर्पण का भूमि है, ये अर्पण का भूमि है. इस देश का हर एक नदी गंगा है, इस देश का हर एक कंकर भी शंकर है. हम देश के लिए जिएंगे, देश के लिए मरेंगे. मरने के बाद भी अगर पानी में तैरते हुए हमारा अस्थियों को कोई काम लगे कि सुनाए तो एक ही आवाज आएगा, बोलो भारत माता की जय. ಇಂಥ ಒಂದು ಸಂದೇಶವನ್ನು ಕೊಟ್ಟಂತ ಈ ನೆಲದಲ್ಲಿ ನಾವು ನೀವೆಲ್ಲರೂ ಇದ್ದೀವಿ. ನಮ್ಮ ಪುಣ್ಯ ಭಾರತ ದೇಶದಲ್ಲಿ ಹುಟ್ಟಿರುವುದೇ ನಮ್ಮ ಪುಣ್ಯ. ಚೀನಾ ದೇಶದ ಅಲ್ಲೊಂದು ಬುದ್ಧ ವಿಹಾರ ಇದೆ, ದೊಡ್ಡ ಬುದ್ಧ ವಿಹಾರ ಚೀನಾ ದೇಶದಲ್ಲಿ. ಅಲ್ಲೊಂದು ಸ್ಲೋಗನ್ ಬರೆದಿದ್ದಾರೆ, ಒಂದು ವಾಕ್ಯ ಬರೆದಿದ್ದಾರೆ. ಮೊನ್ನೆ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇದ್ದಾರೆ, ಹೌದಾ, ಅದನ್ನು ವಾಕ್ಯ ಬರೆದಿದ್ದಾರೆ. ನೀನೇನಾದರೂ ಈ ಜನ್ಮದಲ್ಲಿ ಪುಣ್ಯ ಮಾಡಿದರೆ, ನಾನಂತೂ ಚೀನಾ ಹೋಗಿಲ್ಲ, ನೀನೇನಾದರೂ ಈ ಜನ್ಮದಲ್ಲಿ ಪುಣ್ಯ ಮಾಡಿದರೆ ಮುಂದಿನ ಜನ್ಮದಲ್ಲಿ ಭಾರತದಲ್ಲಿರ್ತೀಯಾ? ಅಂತ ಪುಣ್ಯದ ನಮ್ದು, ಅಂತ ಪುಣ್ಯದ ನಮ್ಮ ದೇಶ. ಹೌದಾ, ಈ ದೇಶ ಬಹಳ ಒಂದು ಉತ್ಕೃಷ್ಟವಾದಂಥ ಸಂಸ್ಕೃತಿ, ಉತ್ಕೃಷ್ಟವಾದಂಥ ಕರ್ಮ ಸಿದ್ಧಾಂತ, ಹೌದಾ, ಸೇವೆ, ತ್ಯಾಗ ಎಲ್ಲವುಗಳನ್ನು ಒಳಗಿರ್ತಕ್ಕಂಥ ಈ ದೇಶದ ಬಗ್ಗೆ ತಮ್ಮ ಇಡೀ ಜೀವನವನ್ನ ಸಮರ್ಪಿಸಿಕೊಂಡು ನಮಗೆ ಒಳ್ಳೆಯ ಒಂದು ಬದುಕನ್ನು ಕೊಟ್ಟಿರ್ತಕ್ಕಂತಹ ವಿಶ್ವ ವಿಜೇತ, ವಿಶ್ವ ಮಾನವ ವಿವೇಕಾನಂದರ 160ನೇ ಜಯಂತಿ ಸಂದರ್ಭದಲ್ಲಿ ನನ್ನನ್ನು ಇಲ್ಲಿಗೆ ಕರೆಸಿ ಬಹಳ ಒಂದು ಮಹೇಶ್ ನೋಡುವ ಡಿವಿಷನ್ ಲೆವೆಲ್ ಆಫೀಸರ್, ಕ್ಲಾಸ್ ಒನ್ ಆಫೀಸರ್ ಅವರು ಹ್ಯಾಂಗ್ ಬೇಕಾದ್ರೆ ನೋಡಿ. ಯಾಕೆ ಬೇಕು ಅವರಿಗೆ? ಅವ್ರಿಗೆ ಜೀಪ್ ಇದೆ, ಬೇಕಾದ್ರೆ ಕೈ ತುಂಬ ಸಂಬಳ ಇದೆ, ಆರಾಮಾಗಿ ಯಾಕೆ ಬೇಕಿದೆ? ಡಿವಿಷನ್ ಲೆವೆಲ್ ಕಮಿಷನರ್ ಇದ್ದಾರೆ ಅವರು ಅಲ್ವಾ? ಹೌದಲ್ಲ? ಅಂಥವ್ರು ಕೂಡ ಯಾಕೆ ಸಾಮಾನ್ಯ ತಪ್ಪ ಇದೆ, ಸಮಾಜ ಸಂಕೀರ್ಣವಾಗಿದೆ. ಈ ಸಮಾಜಕ್ಕೆ ನಾನು ಕೂಡ ಏನಾದರೂ ಮಾಡಬೇಕು. ಹೌದಾ, ನಾನು ಹೋಗಿ ಕೂಡ ನನಗೆ ಯಾರಾದರೂ ನೆನೆಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಾರ್ಥ ಇಲ್ಲ, ನೆನೆಸ್ಕೊಳ್ಬೇಕು ಸ್ವಾರ್ಥ ಅಲ್ಲ. ಹಾಗಾಗಿ ಇಂಥ ಒಂದು ಪವಿತ್ರ ವೇದಿಕೆ ಬಹಳ ಇದರಲ್ಲಿ ನನಗೆ ಕರೆಸಿ ಮಾತಾಡೋಕೆ ಎಲ್ಲರಿಗೂ ಕೂಡ